ಕೊನೆ ತನಕ ಅಂದರೆ ಟಿಕೆಟ್ ಕೈಗೆ ಬರೋ ತನಕ ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಇದೆಯಲ್ಲ ಅದು ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ. ಅದು ರಾಜಕಾರಣದಲ್ಲಿ ಅತ್ಯಂತ ಸಹಜ. ಟಿಕೆಟ್ ಕೊಟ್ಟಾದಮೇಲೆ ಬಿ ಫಾರ್ಮ್ ಕೊಟ್ಟಾದಮೇಲೆ ಅದನ್ನು ಕಾಟ ಹಾಕಿ ಸಿ ಫಾರ್ಮ್ ಕೊಟ್ಟಿರುವಂಥ ಉದಾಹರಣೆಯನ್ನು ಕೂಡ ನಾವು ಕಂಡಿದ್ದೀವಿ. BJPಗೆ ಹಲವಾರು ಕ್ಷೇತ್ರಗಳು ಕಗ್ಗಂಟಾಗಿದ್ದು, ಅದರಲ್ಲೂ 4 ಕ್ಷೇತ್ರಗಳ ವಿವರಗಳಿಗೆ ಸಂಬಂಧಪಟ್ಟಂಗೆ ಅಂತೂ ಇಂತೂ ಈಗ ಹೆಸರುಗಳು ಘೋಷಣೆ ಆಗಿವೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಟಿಕೆಟ್ ಪಡೆದಿದ್ದಾರೆ. ಬಹಳ ವಿರೋಧ ಇತ್ತು ಅನ್ನುವಂಥ ಮಾತುಗಳು ಕೇಳಿಬಂದಿತ್ತು. ಆದರೆ ಇದೆಲ್ಲದರ ಹೊರತಾಗಿಯೂ ಕೂಡ ಜಗದೀಶ್ ಶೆಟ್ಟರ್ ಅವರಿಗೇ ಟಿಕೆಟ್ ಘೋಷಣೆ ಆಗಿದೆ. ಇನ್ನು ರಾಜಮನೆತನದ ರಾಜ ಅಮರೇಶ್ವರ್ ನಾಯಕ್ ರಾಯಚೂರು ಕ್ಷೇತ್ರದಿಂದ ಕಣಕ್ಕಿಳಿದಿರುವಂಥದ್ದು. ರಾಜ ಅಮರೇಶ್ವರ್ ನಾಯಕ್ ಕಣಕ್ಕಿಳಿದಿದ್ದಾರೆ ರಾಯಚೂರಿನಿಂದ. ಇಲ್ಲಿ ಕುಮಾರ್ ನಾಯಕ್ ಅವ್ರನ್ನ ಅವರು ಎದುರಿಸಬೇಕು. ಕಾಂಗ್ರೆಸ್ನಿಂದ ಕುಮಾರ್ ನಾಯಕ್ ಕಣಕ್ಕಿಳಿದಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅಂತೂ ಇಂತೂ ಟಿಕೆಟಿನ ಹಗ್ಗ ಜಗಾಟದಲ್ಲಿ ಕೆ ಸುಧಾಕರ್ ಯಶಸ್ಸನ್ನು ಪಡೆದಿದ್ದಾರೆ. ತೀವ್ರ ವಿರೋಧ ಇದ್ದಿದ್ದು ವಿಶ್ವನಾಥ್ ಅವರದ್ದು. ತಮ್ಮ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಸಾಕಷ್ಟು ಹರಸಾಹಸ ಮಾಡಿದ್ರು. ಅಷ್ಟೇ ಅಲ್ಲ, ಬೈಕ್ ರ್ಯಾಲಿ, ಕಾರ್ ರ್ಯಾಲಿ ಎಲ್ಲವನ್ನೂ ಕೂಡ ಮಾಡಿದ್ರು. ಜೊತೆಗೆ ಈ ಕಚೇರಿಯ ಉದ್ಘಾಟನೆ ಕೂಡ ಆಗಿತ್ತು. ಎಲ್ಲೋ ಕಡೆ ಒಂದು ಹವಾ ಸೃಷ್ಟಿಯಾಗಿತ್ತು. ಆದರೆ ಇದೆಲ್ಲದರ ಹೊರತಾಗಿಯೂ ಕೂಡ ಅದನ್ನು ಬದಿಗೊತ್ತಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಸುಧಾಕರ್ ಅಂತೂ ಇಂತೂ ಟಿಕೆಟ್ ಪಡೆದಿದ್ದಾರೆ. ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ, ಅದು ಯಾವ ಗಂಡಸು ಬರ್ತಾನೆ ಬರಲಿ, ನಾನು ಕಾಯ್ತಾ ಇದ್ದೀನಿ ಅಂದ್ಬಿಟ್ಟು ಚೇರ್ನ ಎತ್ತಿ ಟೇಬಲ್ ಮೇಲಿಟ್ಟು ಬಂದು ಕುತ್ಕೊಳ್ಳೋ ಗಂಡಸರು ಯಾರಾದರೂ ಇದ್ದಾರೆ ಇಲ್ಲಿ, ಕುತ್ಕೊಳ್ಳಿ ಅಂತ ಸಮರ ಸಾರದಂಥ ಹೆಗಡೆ ಅವರ ವಿರುದ್ಧ ವಿಶ್ವೇಶ್ವರ ಕಾಗೇರಿ ಟಿಕೆಟ್ ಪಡೆದಿರುವಂಥದ್ದು ಭಾಳ ಗಮನಿಸಬೇಕಾದಂಥ ಸಂಗತಿ. ಇಲ್ಲಿ ಸಾಕಷ್ಟು ಚರ್ಚೆ ಇತ್ತಿಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತು. ಅಂತೂ ಇಂತೂ ಫೈನಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಟಿಕೆಟನ್ನು ಪಡೆದಿದ್ದಾರೆ. ಈ ಮುಖಾಂತರ ನಿರಂತರವಾಗಿ ಗೆದ್ದು ಬರ್ತಿದ್ದಂಥ ಹೆಗಡೆಯವರ ಒಂದು ಪರ್ವ ಕೊನೆಯಾದಂತಾಗಿದೆ. ನಿರಂತರವಾಗಿ ಬಹುಶಃ ಏನು ಅಂತಂದರೆ ಅವರ ವಿವಾದಗಳು ಹತ್ತಾರಿದೆ ಬಿಡಿ, ನಾನು ಅದನ್ನು ಹೇಳಲ್ಲ. ಆದರೆ ಒಂದು ಲೆಕ್ಕದಲ್ಲಿ ಏನು ಅಂತಂದರೆ ಜ್ಞಾಪಕ ಇಟ್ಕೋಬೇಕಾದಂಥ ರಾಜಕಾರಣಿ ಮಾತ್ರ. ಕೆಲವೊಂದು ಕಡೆ ಹೋಗೋದು, ನಿಮ್ಮ ಓಟ್ಗಳೇ ಬೇಡ ಅನ್ನೋದು. ಇನ್ನೇನು ಅಂತಂದರೆ ನಾಯಕರ ವಿರುದ್ಧನೇ ಡೈರೆಕ್ಟ್ ಹಿಟ್ ಅವ್ರದ್ದು. ಮೂಲಾಜಿಲ್ದಿರುವಂಥ ವ್ಯಕ್ತಿ, ಹಿಂದುತ್ವದ ಐಕಾನ್. ಯಾರನ್ನೋ ಮೆಚ್ಚಿಸಬೇಕು, ಇನ್ಯಾರನ್ನೋ ಒಲಿಸ್ಕೋಬೇಕು, ಅದೆಲ್ಲ ಪ್ರಶ್ನೆನೇ ಇಲ್ಲ. ಅನಂತಕುಮಾರ್ ಹೆಗಡೆ ಟಿಕೆಟ್ ಮಿಸ್ ಮಾಡ್ಕೊಂಡಿದ್ದಾರೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಟಿಕೆಟ್ ಪಡೆದಿದ್ದಾರೆ. ಬೇರೆಯವರ ಹೆಸರುಗಳು ಕೂಡ ಕೇಳಿಬಂದಿತ್ತು. ಚಕ್ರವರ್ತಿ ಸೂಲಿಬೆಲೆ ಅವರ ಹೆಸರು ಕೇಳಿಬಂದಿತ್ತು. ಜೊತೆಗೆ ಅಂತಾರೆ ಪತ್ರಕರ್ತರ ಹೆಸರುಗಳು ಕೂಡ ಕೇಳಿಬಂದಿತ್ತು ಇಲ್ಲಿ.